On September 16th, 2025, ವಿಜಯಪುರದ ಡಿಸ್ಟ್ರಿಕ್ಟಿನ ಚಡಾಚಣ ಪಟ್ಟಣದ SBI ಬ್ಯಾಂಕ್ ಒಂದರಲ್ಲಿ ರಾಬ್ರಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಹೇಮಂತ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಿನಿಮ್ಯಾಟಿಕ್ ರೀತಿಯಲ್ಲಿ ರಾಬ್ರಿ ಆಗ್ತಾನೆ ಇದೆ. ಸೊ ರೀಸೆಂಟ್ಲಿ ಕೆನರಾ ಬ್ಯಾಂಕ್ನಲ್ಲೂ ಸಹ ರಾಬ್ರಿ ಆಗಿತ್ತು, ಈಗ SBI ಬ್ಯಾಂಕ್ನಲ್ಲೂ ಕೂಡ ರಾಬ್ರಿ ಆಗಿದೆ. ಸೊ ಈ ಸ್ನೇಹಿತರೆ, ಈ ಒಂದು ರಾಬ್ರಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ಪಕ್ಕಾ ಸ್ಟ್ರಾಟಜಿ ಜೊತೆಗೆ ಬಂದಿದ್ದಾರೆ. ಸೊ ಈ ಒಂದು ಗ್ಯಾಂಗ್ನಲ್ಲಿ 5 ಜನ ಇರ್ತಾರೆ. ಸೊ ಈ ಬ್ಯಾಂಕನ್ನು ರಾಬ್ರಿ ಮಾಡಬೇಕು ಅಂತ ಇವರು ಟೈಮಿಂಗ್ಸ್ ಕೂಡ ಫಿಕ್ಸ್ ಮಾಡಿರ್ತಾರೆ. ಅವತ್ತು 16 ಸೆಪ್ಟೆಂಬರ್ 2025 ಸಂಜೆ 4:15 5 ಗಂಟೆ. ಸೊ ಒಬ್ಬ ವ್ಯಕ್ತಿ ಅಕೌಂಟನ್ನು ಓಪನ್ ಮಾಡಬೇಕು ಅಂತ SBI ಬ್ಯಾಂಕ್ ಒಳಗಡೆ ಎಂಟ್ರಿ ಆಗ್ತಾನೆ. ನಾನು ಅಕೌಂಟ್ ಓಪನ್ ಮಾಡಬೇಕು ಅಂತ ಅಲ್ಲಿದ್ದಂತಹ ಸಿಬ್ಬಂದಿಗೆ ಹೇಳ್ತಾನೆ. ಆ ಸಿಬ್ಬಂದಿ ಒಂದು ಫಾರ್ಮನ್ನು ಕೊಟ್ಟು ಫಿಲಪ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸೊ ಅದೇ ಸಮಯದಲ್ಲಿ ಉಳಿದಂತಹ 4 ಜನ ವಿತ್ ಫೇಸ್ ಮಾಸ್ಕ್ ಆ್ಯಂಡ್ ಮಿಲಿಟರಿ ಡ್ರೆಸ್ ಹಾಕ್ಕೊಂಡು SBI ಬ್ಯಾಂಕ್ಗೆ ಎಂಟ್ರಿ ಕೊಡ್ತಾರೆ. ಸ್ನೇಹಿತರೆ, ನಾವು ನೋಡಿರ್ತೀವಿ, ಈ ATMಗಳಿಗೆ ದುಡ್ಡನ್ನು ಹಾಕೋದಕ್ಕೆ ಅಂತ ಬರ್ತಾರೆ. ಅದರ ಜೊತೆಗೆ ಮಿಲಿಟ್ರಿ ಅವರು ಗನ್ನನ್ನು ಸಹ ಇಟ್ಕೊಂಡಿರ್ತಾರೆ. ಕಾರಣ, ಆ ಒಂದು ಪೆಟ್ಟಿಗೆ ತುಂಬ ದುಡ್ಡಿರುತ್ತೆ ಅಂತ. ಸೊ ಇವರಿಗೆ ಅಡ್ವಾಂಟೇಜ್ ಆಗಿದ್ದಂದರೆ ಆ ಒಂದು ಮಿಲಿಟ್ರಿ ಡ್ರೆಸ್. ಸೊ ಆ ಮಿಲಿಟ್ರಿ ಡ್ರೆಸ್ ಜೊತೆಗೆ SBI ಬ್ಯಾಂಕ್ಗೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿ ಅಲ್ಲಿದ್ದಂತಹ ಎಲ್ಲ ಸಿಬ್ಬಂದಿಗಳಿಗೆ ಗನ್ನನ್ನು ತೋರಿಸಿ ಬುಲೆಟನ್ನು ಫೈರ್ ಮಾಡ್ತಾರೆ. ಇನ್ನು ಎಲ್ಲ ಸಿಬ್ಬಂದಿಗಳ ಹತ್ರ ಇರುವಂತಹ ಮೊಬೈಲನ್ನು ಕಿತ್ಕೊಂಡು ಅವರನ್ನು ಮಂಡಿ ಕಾಲ್ನಲ್ಲಿ ನೆಲದ ಮೇಲೆ ಕೂರಿಸ್ತಾರೆ. ಇನ್ನು ಕೆಲವು ಸಿಬ್ಬಂದಿಗಳನ್ನು ಬೇರೆ ಬೇರೆ ರೂಮ್ಗಳಲ್ಲಿ ಕೂಡಾಕ್ತಾರೆ. ಆ SBI ಬ್ಯಾಂಕ್ನ ಕ್ಯಾಶಿಯರ್ ಹಾಗೂ ಮ್ಯಾನೇಜರ್ನ ಕರ್ಕೊಂಡೋಗಿ ಜನಗಳಿಂದ ಕಲೆಕ್ಟ್ ಮಾಡಿರುವಂತಹ ಸೇವಿಂಗ್ಸ್ ಅಮೌಂಟನ್ನು ಯಾವ ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೋ ಹಾಗೂ ಜನಗಳ ವ್ಯಾಲ್ಯೂಯಬಲ್ ಥಿಂಗ್ಸ್ ಅಂದರೆ ಗೋಲ್ಡ್, ಡೈಮಂಡ್ಸ್, ಇನ್ನಿತರ ಯಾವುದಾದ್ರೂ ವ್ಯಾಲ್ಯೂಯಬಲ್ ಥಿಂಗ್ಸ್ ಅನ್ನ ಯಾವ ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೋ ಆ ಒಂದು ಪೆಟ್ಟಿಗೆಯನ್ನ ಫೋರ್ಸ್ಫುಲಿ ಓಪನ್ ಮಾಡಿಸಿದ್ದಾರೆ. ಓಪನ್ ಮಾಡಿಸಿ ಅಲ್ಲಿದ್ದಂತಹ 1,50,00,000 ಕ್ಯಾಶ್ ಅನ್ನ ಒಂದು ಬ್ಯಾಗಿಗೆ ಹಾಕೊಂಡು ಇನ್ನ 20 kgಯಷ್ಟು ಚಿನ್ನವನ್ನ ಮತ್ತೊಂದು ಬ್ಯಾಗಿಗೆ ಹಾಕೊಂಡಿದ್ದಾರೆ. ಇನ್ನ ಇವರು ಪೊಲೀಸ್ ಅವರಿಗೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಅವ್ರ ಹತ್ರ ಇದ್ದಂತಹ ಫೋನ್ಗಳನ್ನು ಸಹ ಕಿತ್ಕೊಂಡಿದ್ದಾರೆ. ಸ್ನೇಹಿತರೆ, ಅದೇ ಸಮಯದಲ್ಲಿ ಪಕ್ಕದಲ್ಲೇ ಇದ್ದಂತಹ ಒಂದು SBI ಬ್ಯಾಂಕ್ ATM ಒಂದಕ್ಕೆ ಒಬ್ಬ ಕಸ್ಟಮರ್ ವಿಡ್ರಾ ಮಾಡೋದಕ್ಕೆ ಅಂತ ಹೋಗ್ತಾನೆ. ವಿಡ್ರಾ ಮಾಡುವಂತಹ ಟೈಮ್ನಲ್ಲಿ ಅಮೌಂಟ್ ಡೆಬಿಟೆಡ್ ಅಂತ ಬರುತ್ತೆ, ಆದರೆ ಆ ATM ಮಷೀನಿಂದ ಅಮೌಂಟ್ ಬಂದಿರಲ್ಲ. ಸೊ ಅದಕ್ಕೆ ಆ ಕಸ್ಟಮರ್ ಪಕ್ಕದಲ್ಲೇ ಇರುವಂತಹ ಬ್ರಾಂಚ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಒಳಗಡೆ ಬರ್ತಾನೆ. ಆದರೆ ಅದನ್ನು ನೋಡಿದಂತಹ ಈ ರಾಬ್ರಿ ಗ್ಯಾಂಗ್ ಅವರು ಅವರ ಮೇಲೂ ಸಹ ಗನ್ನನ್ನು ತೋರಿಸಿ ಅವರ ಮೊಬೈಲನ್ನು ಸಹ ಕಿತ್ಕೊಂಡು ಮಂಡಿ ಕಾಲ್ನಲ್ಲಿ ನೆಲದ ಮೇಲೆ ಕೂರಿಸಿರ್ತಾರೆ. ಇನ್ನು ರಾಬ್ರಿ ಗ್ಯಾಂಗ್ ಅವರು ಚಿನ್ನವನ್ನು ಹಾಗೂ ಕ್ಯಾಶನ್ನು ಎತ್ಕೊಂಡು ಹೊರಡೋದಕ್ಕೆ ಅಂತ ರೆಡಿ ಆಗ್ತಾರೆ. ಹೊರಡುವಂತಹ ಸಮಯದಲ್ಲಿ 4 ಜನ ಇರ್ತಾರಲ್ಲ, ಆ 4 ಜನದಲ್ಲಿ 2 ಒಂದು ದಿಕ್ಕಿಗೆ ಹೋಗ್ತಾರೆ, ಇನ್ನು 2 ಇನ್ನೊಂದು ದಿಕ್ಕಿಗೆ ಹೋಗ್ತಾರೆ. ಸೊ ಹೊರಗಡೆ ಇದ್ದಂತಹ ಜನಗಳಿಗೆ ಯಾವುದೇ ರೀತಿ ಡೌಟ್ ಬರಬಾರ್ದು ಅಂತ. ಸೊ ಹೋಗೋ ಟೈಮ್ನಲ್ಲಿ ಕಾರ್ನಲ್ಲಿ 2 ಹೋಗ್ತಾರೆ, ಬೈಕ್ನಲ್ಲಿ 2 ಹೋಗ್ತಾರೆ. ಸ್ನೇಹಿತರೆ, ಇವರು ಪಕ್ಕಾ ಸ್ಟ್ರಾಟಜಿ ಜೊತೆಗೆ ಬಂದಿದ್ದಾರೆ, ಆದರೆ ಇವರು ಡೆಸ್ಟಿನೇಷನ್ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಸೊ ಕಾರ್ನಲ್ಲೇ ಹೋಗ್ಬೇಕಾದ್ರೆ ಮಹಾರಾಷ್ಟ್ರದ ಉಲಜಂತಿ ಅನ್ನುವಂತಹ ಗ್ರಾಮದಲ್ಲಿ ಹೋಗ್ತಾ ಇರ್ತಾರೆ. ಸೊ ಮುಂದೆ ಕುರಿಗಳು ಹೋಗ್ತಾ ಇರುತ್ತೆ. ಸೊ ಆ ಕುರಿಗಳಿಗೆ ಇವರ ಕಾರಿಂದ ಗುದ್ಬಿಡ್ತಾರೆ. ಸೊ ಆಗ ಪಕ್ಕದಲ್ಲಿದ್ದಂತಹ ಗ್ರಾಮಸ್ಥರು ಆ ಕಾರ್ನಲ್ಲಿ ಯಾರಿದ್ದಾರೆ ಏನು ಅಂತ ನೋಡೋದಕ್ಕೆ ಅಂತ ಬಂದಾಗ ಈ ರಾಬ್ರಿ ಮಾಡಿದವರು ಎದುರುಕೊಂಡು ಆ ಕಾರ್ನಲ್ಲಿ ಇದ್ದಂತಹ, ಅಂದರೆ ರಾಬ್ರಿ ಮಾಡೋದು ಏನಿರುತ್ತಲ್ಲ, 1,50,00,000 ಕ್ಯಾಶ್ ಹಾಗೂ ಚಿನ್ನ, ಆ ಬ್ಯಾಗನ್ನು ಎತ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಇನ್ನು ಗ್ರಾಮಸ್ಥರಿಗೆ ಡೌಟ್ ಬಂದು ಆ ಕಾರ್ನಲ್ಲಿ ಏನಿದೆ ಅಂತ ನೋಡ್ತಾರೆ. ನೋಡಿದ್ರೆ ಆ ಕಾರ್ನಲ್ಲಿ 4 ಲಕ್ಷ ಕ್ಯಾಶ್ ಸಿಗುತ್ತೆ ಹಾಗೂ ಒಂದು ಗೋಲ್ಡನ್ ಚೈನ್ ಸಿಗುತ್ತೆ. ಸೊ ಇಮಿಡಿಯೇಟ್ಲಿ ಆ ಗ್ರಾಮಸ್ಥರು ಪೊಲೀಸರಿಗೆ ಫೋನ್ ಮಾಡಿ ಸಿಕ್ಕಿದ್ದಂತಹ ವಸ್ತುವನ್ನು ಒಪ್ಪಿಸ್ತಾರೆ. ಇನ್ನು ಆ ಪೊಲೀಸ್ ಅವರು ಸುತ್ತಮುತ್ತ ಇಲ್ಲೇ ಎಲ್ಲೋ ಇರ್ತಾರೆ ಅಂತ ಇನ್ವೆಸ್ಟಿಗೇಷನನ್ನು ಸರ್ಚ್ ಮಾಡಿದ್ದಾರೆ. ಸರ್ಚ್ ಮಾಡಿದಾಗ ಸ್ನೇಹಿತರೆ, ಒಂದು ಮನೆಯ ಮೇಲೆ ಒಂದು ಬ್ಯಾಗ್ ಅವರಿಗೆ ಸಿಗುತ್ತೆ. ಆ ಬ್ಯಾಗ್ನಲ್ಲಿ ಸುಮಾರು 41 ಲಕ್ಷವರೆಗೂ ಕ್ಯಾಶ್ ಹಾಗೂ 6.54 kg ಚಿನ್ನ ಇರುತ್ತೆ.
ಇನ್ನು ಈ ಪೊಲೀಸ್ ಅವರು ಈ ಕೇಸನ್ನು ತುಂಬ ಸೀರಿಯಸ್ ಆಗಿ ತಗೊಂಡು 8 ಟೀಮನ್ನು ರಚನೆ ಮಾಡಿದ್ದಾರೆ. ಸೊ ಇನ್ನು SBI ಬ್ಯಾಂಕ್ನಲ್ಲಿ ಇದ್ದಂತಹ ಸಿಬ್ಬಂದಿಗಳನ್ನು ಹಾಗೂ ಕಸ್ಟಮರ್ಸ್ಗಳನ್ನು ಇನ್ವೆಸ್ಟಿಗೇಷನ್ ಇನ್ನು ಮಾಡ್ತಾ ಇದ್ದಾರೆ. ಅವರು ಏನಾದರೂ ಒಂದು ಪ್ರೂಫನ್ನು ಸಿಗ್ಬೋದು ಅಂತ. ಸೊ ಇನ್ನು ಆ ಬ್ಯಾಂಕ್ಗಳಿಗೆ ಈ ರಾಬರ್ಸ್ ಎಂಟ್ರಿ ಆದಾಗ ಬುಲೆಟನ್ನು ಫೈರ್ ಮಾಡಿರ್ತಾರೆ. ಈ ಬುಲೆಟ್ ಹಿಂದ್ಗಡೆ ಸ್ನೇಹಿತರೆ ಒಂದು ಚಿಪ್ ಇರುತ್ತೆ. ಸೊ ಬುಲೆಟ್ ಫೈರ್ ಆದಾಗ ಆ ಚಿಪ್ಪು ಕೆಳಗಡೆ ಬೀಳುತ್ತೆ. ಸೊ ಆ ಚಿಪ್ಪು ಅವರಿಗೆ ಪ್ರೂಫ್ ಆಗಿ ಸಿಕ್ಕಿದೆ. ಇನ್ನು ಸ್ನೇಹಿತರೆ ಪೊಲೀಸ್ ಅವರು ಈ ಇನ್ವೆಸ್ಟಿಗೇಷನನ್ನು ತುಂಬ ಸೀರಿಯಸ್ ಆಗಿ ಮಾಡ್ತಾರೆ. ಸೊ ಕಳೆದೋಗಿರುವಂತಹ ಎಲ್ಲ ವ್ಯಾಲ್ಯೂಯೇಬಲ್ ಥಿಂಗ್ಸ್ ಮತ್ತೆ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.